ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ಇವತ್ತೊಂದು ಒಳ್ಳೆ ವಿಡಿಯೋ ಇದೆ. ಏನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ಒಂದು ಸೂಪರ್ ಆಗಿರುವ ಹೇರ್ ಆಯಿಲ್ ಅಂತ ಹೇಳ್ಬೋದು. ಈ ಒಂದು ಹೇರ್ ಆಯಿಲ್ನ ನಿಮ್ಮ ತಲೆಗೆ ಹಚ್ಕೊಂಡ್ರೆ ಖಂಡಿತ ನಿಮಗೆ ಕೂದಲು ಉದುರೋದಷ್ಟೇ ಅಲ್ಲ, ತಲೆಯಲ್ಲಿ ಹೊಟ್ಟಾಗಿದ್ರೂ ಕೂಡ ಹೊರಟೋಗುತ್ತೆ. ಆಮೇಲೆ ಕೂದಲು ನೋಡಿ ಒಂದು 2 ವಾರದಲ್ಲಿ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಇದು ಅಗಸೆ ಬೀಜ. ಈ ಒಂದು ಅಗಸೆ ಬೀಜದಿಂದ ಬರುವಂಥ ಜೆಲ್ ಏನಿದೆ ನೋಡಿ, ತುಂಬಾ ಕೂದಲನ್ನ ಬೆಳೆಯೋದಕ್ಕೆ ಅಷ್ಟೇ ಅಲ್ಲ, ಶೈನಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ. ತಲೆಯಲ್ಲಿ ಹೊಟ್ಟಿದ್ರೂ ಕೂಡ ಹೊರಟೋಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಬಿಳಿ ಕೂದಲು ಕೂಡ ಆಗೋದನ್ನು ತಡೆಯುತ್ತೆ ಇದು. ಈ ಜೆಲ್ ಏನಿದೆ ನೋಡಿ, ತುಂಬಾ ನಮ್ಮ ಕೂದಲಿಗೆ ಉಪಯೋಗ ಅಂತ ಹೇಳ್ಬೋದು. ಈ ಒಂದು ಜೆಲ್ನ ನಾವು ವಾರದಲ್ಲಿ 2 ಸಲ ಹಚ್ಚಿದರೆ ಸಾಕು. ನಮ್ಮ ಕೂದಲು ಹೆಂಗೆ ಬೆಳೆಯುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ತುಂಬ ಶೈನಿಂಗ್ ಕೂಡ ಕೊಡುತ್ತೆ. ಏನಿಲ್ಲ, ಇದನ್ನು ನಾವು 2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಇದರಿಂದ ನೋಡಿ ನಮ್ಮ ತಲೆಗೆ ತುಂಬಾ ಚೆನ್ನಾಗಿರೋವಂಥ ಒಂದು ಜೆಲ್ಲನ್ನು ರೆಡಿ ಮಾಡ್ತಾಯಿದ್ದೀನಿ. ಈ ನೋಡಿ, ಇಲ್ಲಿ 2 ಸ್ಪೂನ್ ಹಾಕಿದ್ದೀನಿ ನಾನು. ಆಮೇಲೆ ಇಲ್ಲಿ ನಾನು ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಈ ಜೆಲ್ ಬರೋವರೆಗೂ ಈ ಅಗಸೆ ಬೀಜನ ಕುದಿಸ್ಬೇಕು. ಈ ಅಗಸೆ ಬೀಜ ಜೊತೆ ಒಂದು ವಸ್ತುನ ನಾವು ಮಿಕ್ಸ್ ಮಾಡಿದರೆ ಸಾಕು, ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಎಷ್ಟೊಂದು ಅಗಸೆ ಬೀಜ ಇರುತ್ತಲ್ವ, ಇದು ತುಂಬ ಅಂದರೆ ಬುಡದಿಂದ ಕೂಡ ನಮ್ಮ ಕೂದಲಿಗೆ ರಕ್ಷಣೆ ಕೊಡುತ್ತೆ. ತುಂಬ ಕೂದಲನ್ನು ಬೆಳವಣಿಗೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದು ಅಗಸೆ ಬೀಜ. ಇದನ್ನು 1 ವಾರದಲ್ಲಿ 2 ಸಲ ಹಚ್ಚಿದರೆ ಸಾಕು, ಕೂದಲು ದಟ್ಟವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಏನಿಲ್ಲ ಅಂದರೆ ನಾವು ಒಂದು 5 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಳಿ. ಜೆಲ್ ಬರಬೇಕು. ಜೆಲ್ ಬರೋವರೆಗೂ ಇದನ್ನು ಕುದಿಸ್ತಾ ಇರಬೇಕು. ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 1 ಅವರ್ ಬಿಫೋರ್ ಇದನ್ನು ಹಚ್ಕೊಂಡ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೊಂಡು ಆಮೇಲೆ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಸ್ನಾನ ಮಾಡಬೇಕು. ಅಂದರೆ ತಲೆ ತೊಳೆದು ಬಿಡಬೇಕು. ತುಂಬ ಬಿಸಿ ನೀರನ್ನ ಯೂಸ್ ಮಾಡಬೇಡಿ. ನೋಡಿ, ಇಲ್ಲಿ ಕುದೀತಾ ಇದೆ. ಇದು ತಾನೇ ನೋಡಿ ಜೆಲ್ನ ಬಿಟ್ಕೊಳ್ಳುತ್ತೆ ಕುದ್ದ ತಕ್ಷಣ. ಅಂದರೆ ಗಟ್ಟಿಯಾಗಿ ಜೆಲ್ನ ಬೇಡ ಅಷ್ಟೇ, ಯಾಕಂದರೆ ಅದು ಮತ್ತೆ ಸೋಸ್ಕೊಳ್ಳೋಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಥರ ಇದ್ದರೆ ಅದು ತಣ್ಣಗಾದ್ಮೇಲೆ ಇನ್ನೂ ಜೆಲ್ ಚೆನ್ನಾಗಾಗುತ್ತೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಸ್ವಲ್ಪ ನೊರೆ ಬರ್ತಾ ಇದೆ ನೋಡಿ. ಇನ್ನೂ ಒಂದು 2 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಇದು ತುಂಬಾ ನಮ್ಮ ಕೂದಲಿಗೆ ಬೆಳವಣಿಗೆ ಮಾಡುತ್ತೆ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡಿ, ಜೆಲ್ ರೆಡಿಯಾಗಿದೆ. ನಾನು ಒಲೆನ ಆಫ್ ಮಾಡ್ಕೊಂಡಿದ್ದೀನಿ. ತುಂಬ ಹೊತ್ತು ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಬಿಸಿ ಆಗಿರುವಾಗಲೇ ಇದನ್ನು ನಾವು ಸೋಸ್ಕೋಬೇಕಾಗುತ್ತೆ. ಇದನ್ನು ಸೋಸ್ಕೊತಿದ್ದೀನಿ ನೋಡಿ. ಇಷ್ಟು ತಿಳಿಯಾಗಿದ್ರೂ ಪರವಾಗಿಲ್ಲ, ಆಮೇಲೆ ಗಟ್ಟಿಯಾಗಿಬಿಡುತ್ತೆ ಅದು. ಈ ಬೀಜನ ಮತ್ತೆ ನೀವು 2 ಸಲ ಕೂಡ ಯೂಸ್ ಮಾಡ್ಬೋದು. ಇದನ್ನು ಬಿಸಾಕಬೇಡಿ. ಇದನ್ನು ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ರೆ ಬೀಜ ಚೆನ್ನಾಗಿ ಮತ್ತೆ ಒಣಗುತ್ತೆ. ಮತ್ತು ಇದು ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಜೆಲ್ ರೆಡಿ ಆಗುತ್ತೆ ಆ ಬೀಜದಿಂದ ಕೂಡ. ಇಲ್ಲಿ ನೋಡಿ, ಇವಾಗ ಕಾಣಿಸ್ತಾ ಇದೆಯಲ್ವಾ ಈ ಜೆಲ್ಲು. ಸ್ವಲ್ಪ ತಣ್ಣಗಾದಮೇಲೆ ಬಿಸಿಯಾಗಿದೆ. ಇವಾಗ ಇನ್ನೂ ಗಟ್ಟಿ ಇಲ್ಲ, ಬಟ್ ತಣ್ಣಗಾದಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇದು ಸ್ವಲ್ಪ ಆದರೆ ಸಾಕು.
ಇದಕ್ಕೆ ನಾನು ಒಂದು ಎಣ್ಣೆನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಎಣ್ಣೆ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ವಾರದಲ್ಲಿ 2 ಸಲ ಮಾಡಿದರೆ ಸಾಕು, ತಲೆ ಸ್ನಾನ ಮಾಡಿದರೆ ಸಾಕು. ಇದು ಹಚ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಿದು, 1-2 ನಿಮಿಷ. ನೋಡಿ, ತಣ್ಣಗೆ ಆಗ್ತಾ ಸ್ವಲ್ಪ ಗಟ್ಟಿ ಬರ್ತಾ ಇದೆ. ನೋಡಿ, ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ, ಕೊಕೊನೆಟ್ ಆಯಿಲ್. ನೀವು ಯಾವ ಕಂಪ್ನಿದು ಬೇಕಾದರೂ ಹಾಕೋಬೋದು. ನಾನು ಇಲ್ಲಿ ಪ್ಯಾರಾಶೂಟ್ ಹಾಕಿದ್ದೀನಿ. ಮಾರ್ಕೆಟಲ್ಲಿ ಕೆಮಿಕಲ್ ಇಲ್ಲದೆ ತಯಾರಾಗಿರೋ ಆ ಎಣ್ಣೆ ಕೂಡ ಹಾಕ್ಬೋದು, ಬಟ್ ಇದಾದರೂ ಕೂಡ ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಅರ್ಧ ಸ್ಪೂನ್ಗಿಂತ ಕಮ್ಮಿನೇ ಹಾಕಿದ್ದೀನಿ. ನೋಡಿ, ಈ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಜೆಲ್ಲಲ್ಲಿ. ನೋಡಿ, ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಗಟ್ಟಿಯಾಗಿ ಬರ್ತಾ ಇದೆ. ಇದನ್ನು ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಬಿಟ್ಟು ಡೈಲಿ ಇದು ಫ್ರೆಶ್ ಮಾಡಿಕೊಂಡೇ ಹಚ್ಕೊಳ್ಳಿ. ನಾನು ವಿಡಿಯೋ ಮಾಡೋಕ್ಕಂತೆ ಸ್ವಲ್ಪ ಮಾಡಿದ್ದೀನಿ, ಇನ್ನೂ ಕೂಡ ಜಾಸ್ತಿ ಮಾಡಿಕೊಂಡು ಇದನ್ನು ಹಚ್ಕೋಬೋದು.